Dear students, next and the last part of the unit 2, confidentiality. Confidentiality means confidence, keeping the information on employer and clients as secrets. It is one of the important aspects of a teamwork. ಯಾವುದೇ ಮಾಹಿತಿ ಕಾನ್ಫಿಡೆನ್ಸ್ ಆಗಿರೋದು ಅಂಥೇಳಿ, ಸೀಕ್ರೆಟಾಗಿ ಇಟ್ಕೊಳ್ಳೋದು ಅಂಥೇಳಿ, ಒಂದು ವರ್ಕ್ ಅಥವಾ ಒಂದು ಪ್ರಾಜೆಕ್ಟ್ ತೊಗೊಂಡಾಗ ಒಂದು ಟೀಮ್ನಲ್ಲಿದ್ದಾಗ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಇರ್ತವೆ, ಸೀಕ್ರೆಟ್ ಇನ್ಫಾರ್ಮೇಷನ್ಸ್ ಅಂತೇಳಿ, ಅದು ಲೀಕ್ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು ಅಂತ ಕಾನ್ಫಿಡೆನ್ಷಿಯಾಲಿಟಿ ದ ಮೀನಿಂಗ್. ಸೊ there are some principles further to explain. They are like this: taking all responsible steps to keep information about service user safe, and making sure you have the service user consent if you are passing on their information are good reasons not to say, for example, it is necessary to protect public safety, prevent harm to people, or if you are legally required to pass this information. ಅಂಥ ಅನಿವಾರ್ಯತೆ ಇದ್ದರೆ ಮಾತ್ರ, ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್, ಅಂಥ ಅನಿವಾರ್ಯತೆ ಇದ್ದರೆ ಮಾತ್ರ ಸೀಕ್ರೆಟನ್ನೇ ಬಿಟ್ಕೊಡೋದು ಅಂಥೇಳಿ. ಅದು ಯಾವಾಗ ಪಬ್ಲಿಕ್ ಫಾರ್ ಆಗುವಂಥದ್ದಿದೆ, ಒಂದು ಮಾಹಿತಿ ಯಾರಿಗೂ ತೊಂದರೆ ಆಗುವಂಥದ್ದಲ್ಲ, ಲೀಗಲಿ ಆಗಲಿ ಆ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ, ಅಷ್ಟು ಅನಿವಾರ್ಯ ಇದೆ, ಒಂದು ಆ ಇನ್ಫಾರ್ಮೇಷನ್ ಅಥವಾ ಇದು ಮಾಹಿತಿ ಕೊಡಲೇಬೇಕು, ಅದು ಒಳ್ಳೆಯದಾಗ್ತದೆ ಅಂತ ಹೇಳಾದರೆ ದೆನ್ ಓನ್ಲಿ ದ information can be passed. ಪಾಸ್ ಮಾಡೋದನ್ನು ಕನ್ಸೆಂಟ್ ತೊಗೊಳ್ಬೇಕು, ಕ್ಲಾರಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ರೆಕಾರ್ಡ್ಸ್ ಇಡಬೇಕು. ಗೆಟ್ ಎಕ್ಸ್ಪ್ರೆಸ್ ಕನ್ಸೆಂಟ್ ಇನ್ ರೈಟಿಂಗ್ ಇಫ್ ಯು ಆರ್ ಯೂಸಿಂಗ್ ಐಡೆಂಟಿಫೈಬಲ್ ಇನ್ಫಾರ್ಮೇಷನ್ ಫಾರ್ ರೀಸನ್ಸ್ ವಿಚ್ ಆರ್ ರಿಲೇಟೆಡ್ ಟು ಪ್ರೊವೈಡಿಂಗ್ ಕೇರ್, ಟ್ರೀಟ್ಮೆಂಟ್ or other services for them. So only disclosure identifiable information if it is necessary, and when it is, only disclose the minimum amount necessary. Tell service users, as I said, when you have disclosed their information. ಅದನ್ನು ಜಸ್ಟಿಫೈ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಇನ್ ದಿಸ್ ವೇ, ಸೊ ದ್ಯಾಟ್ ಆ್ಯಸ್ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದ ಪಬ್ಲಿಕ್, ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನೆಸಸರಿ ಇದ್ದದ್ದು ಅಂಥೇಳಿ ಹಾಗೆ ಜಸ್ಟಿಫೈ ಮಾಡ್ಕೊಳ್ಳುವಂಗೆ ಇರಬೇಕು ಅಂಥೇಳಿ, ವಿತ್ ಮಾರಲ್ ಸೇ ವ್ಯಾಲ್ಯೂಸ್ ಅಂಡ್ ಅದಕ್ಕೆ ಥಿಯರಿನೇ ಇದ್ದಾವೆ. ಮತ್ತು ಜಸ್ಟಿಫಿಕೇಷನ್ ಈಸ್ on some theories like duty theory, where employees and employers have duty to mutual trust. ಯಾವುದೇ ರೀತಿ ಅನುಮಾನ ಬರುವಂಗೆ ಇರಬಾರ್ದು ಅಂಥೇಳಿ. ಸೊ ದಟ್ ಫಾರ್ ದ್ಯಾಟ್ ಪರ್ಪಸ್ ವಿತ್ ಕನ್ಸೆಂಟ್ ಎಲ್ಲ ರೆಕಾರ್ಡ್ ಇಟ್ಕೊಂಡು ಡಿಸ್ಕ್ಲೋಸ್ ಮಾಡಬೇಕು ಅಂಥೇಳಿ. ಟೀಮ್ ಮೆಂಬರ್ಸಿಗೆ ಗೊತ್ತಿರಬೇಕು ಅಂಥೇಳಿ ದ ಮೀನಿಂಗ್. ಟೀಮ್ ಮೆಂಬರ್ಸ್ ಜಸ್ಟಿಫೈ ಮಾಡ್ಕೊಳ್ಳುವಂಗೆ ಇರಬೇಕು ಒಂದು ವೇಳೆ ಆ ಇನ್ಫಾರ್ಮೇಷನ್ ಬಂತು ಅಂತ ಹೇಳಾದರೆ. ಸೊ ದ್ಯಾಟ್ ಮಾರಲ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಜಸ್ಟಿಫಿಕೇಷನ್. ಯಾವುದು? ರೆಸ್ಪೆಕ್ಟ್ ಫಾರ್ ಅಟೋನಮಿ, ಅಂದರೆ ಫ್ರೀಡಮ್ ಆಫ್ ಇಂಡಿವಿಜುವಲ್ಸ್,
and controlling over personal information themselves. ಕಡೆಗೆ ಪ್ರಾಮಿಸ್ ಮಾಡಿರ್ತಾರೆ, ರೆಸ್ಪೆಕ್ಟ್ ಫಾರ್ ಪ್ರಾಮಿಸಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. ಆ ಪ್ರಾಮಿಸನ್ನು ರೆಸ್ಪೆಕ್ಟ್ ಮಾಡೋದು ಅಂಥೇಳಿ, ಇನ್ ದ ಸೆನ್ಸ್ ಒಬ್ರಿಗೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಥೇಳಿ. ದ ಮೀನಿಂಗ್ ಇಸ್ ಯಾವಾಗಲೂ ಅಗೇನ್ಸ್ಟ್ ಆ ಪ್ರಾಮಿಸ್ ಹೋಗುವಂಗಿಲ್ಲ ಅಂಥೇಳಿ. sometimes maintaining confidentiality by lawyers, judges, accountants are also necessary to develop confidence and welfare of individuals and organization. ಏನೇ ಇದ್ದರೂ should be for the sake of benefit of organization. Respect for public welfare as it's said, ಅಂದರೆ ಪಬ್ಲಿಕ್ಕಿಗೆ ಫಾರ್ ಆಗಿರಬೇಕು ಅಂತೇಳಿ ಮೀನಿಂಗ್. ರೆಸ್ಪೆಕ್ಟ್ ಅಂತಂದರೆ ಪಬ್ಲಿಕ್ಕಿಗೆ ಫಾರ್ ಆಗಿರಬೇಕು. Continued. COI, as you can see here, conflict of interest. COI, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಂದರೆ, ಈಗ ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ ರಿಗಾರ್ಡಿಂಗ್ ಕಾನ್ಫಿಡೆನ್ಷಿಯಾಲಿಟಿ. ಈ ಕಾನ್ಫಿಡೆನ್ಷಿಯಾಲಿಟಿ ಅಂತಂದರೆ ಮಾಹಿತಿ ಕೊಡೋದು ಅಥವಾ ಸೀಕ್ರೆಟ್ ಆಗಿಡೋದು. ಆ ಪ್ರಿನ್ಸಿಪಲನ್ನು ಅಡಾಪ್ಟ್ ಮಾಡದೇ ಇದ್ದರೆ ಒಂದು ವೇಳೆ, ಸೊ ಆ ಟೀಮ್ ಮೆಂಬರ್ಸಲ್ಲಿ ಅಥವಾ ಆರ್ಗನೈಜೇಷನ್ನಲ್ಲಿ ಇದ್ದುಕೊಂಡು ಅದನ್ನು ಮಾಹಿತಿ ಲೀಕ್ ಮಾಡಿದ್ರೆ ಇಂತಿಂಥ ಸಂದರ್ಭದಲ್ಲಿ, ಸೊ ದಟ್ ವೇರ್ ಸೇ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇದ್ದರೆ, ಓಕೆ, ಅಲ್ಲಿ ಒಂಥರ ಕಾನ್ಫ್ಲಿಕ್ಟ್ ಬರ್ತದೆ ಅಂಥೇಳಿ, ಅನುಮಾನ. ದಟ್ ಈಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇನ್ ಒನ್ ವೇ ಹೇಳ್ಬೋದು. ಅದು ಬಿಟ್ಟರೆ ಎರಡು ಸೈಡಿಗೆ ವರ್ಕಿಂಗ್ ಮಾಡೋದು ಅಂತ. ಇಂಟ್ರೆಸ್ಟ್ ಅಂತಂದರೆ ಒಂದು ಆರ್ಗನೈಜೇಷನಲ್ಲಿ ಇದ್ದುಕೊಂಡು ಮತ್ತು ಸೈಡ್ ಬಿಸ್ನೆಸ್ ಮಾಡೋದು. ಸೊ ಇಂಟ್ರೆಸ್ಟ್, ಇದರಲ್ಲೂ ಇಂಟ್ರೆಸ್ಟ್ ಇದೆ ಅಂಥೇಳಿ, ಸೈಡ್ ಬಿಸ್ನೆಸ್ಸಲ್ಲೂ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಕೊಂಡು, ಅಂದರೆ ಅರ್ಥ ಏನು, ಟು ಮೇಕ್ ಮೋರ್ ಇನ್ಕಮ್, ಏನೋ ಪರ್ಪಸ್ ಏನೇ ಇರ್ಬೋದು. ಸೊ ದ್ಯಾಟ್, ಬಟ್ ದ್ಯಾಟ್ ಬಿಕಮ್ಸ್ ದಿ ಪ್ರಾಬ್ಲಮ್ ಫಾರ್ ದಿ ಜಾಬ್. ಯಾವ ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅಲ್ಲಿ ಅವರ ಜಾಬಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ದಿಸ್ ಎ ಕೈಂಡ್ ಆಫ್ ಸಿಚುವೇಶನ್ ಯು ಕ್ಯಾನ್ ಕಾಲ್. ಇದಕ್ಕೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಸೊ is a situation in which person or organization is involved in multiple interest, financial or otherwise, and serving one interest would involve working against another. Typically this relates to situations in which the personal interest of an individual or organization might adversely affect the duty. ಸೊ ಆ್ಯಸ್ ಐ ಸೆಡ್, ನಾ ಹೇಳ್ದಂಗೆ ಈ ಎರಡು ಡ್ಯುಯಲ್ ಇಂಟ್ರೆಸ್ಟ್ ಲೀಡ್ಸ್ ಟು ದಿಸ್ ಕೈಂಡ್ ಆಫ್ ಸಿಚುವೇಶನ್. ಅಲ್ಲಿದು ವರ್ಕ್ ಮಾಡೋದು, ಹೊರಗಡೆನೂ ಮಾಡೋದು, ಒಳಗಡೆನೂ ಮಾಡೋದು, ಇಂಟ್ರೆಸ್ಟ್ ಸಿಚುವೇಶನ್ ಬರ್ಬೋದು. ಇಂಟ್ರೆಸ್ಟ್, ಪರ್ಸ್ನಲ್ ಇಂಟ್ರೆಸ್ಟ್ ಹೆಚ್ಚಿಗೆ ಜಾಸ್ತಿ ಆಗಿ ಇಲ್ಲಿಗೆ ಪ್ರಾಬ್ಲಮ್ ಆಗ್ಬೋದು. ಈ ಡ್ಯೂಟಿ ಜಾಬ್ಗೆ, ಆ್ಯಕ್ಚುಯಲ್ ಜಾಬ್ಗೆ ಪ್ರಾಬ್ಲಮ್ ಆಗುವಂಥದ್ದು. ದಟ್ ಈಸ್ ಎ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸೊ ಇಸ್ ಎ ಕಂಡೀಷನ್ ಇನ್ ವಿಚ್ ಪರ್ಸನ್ ಗೋಸ್ ಕಾಂಪೀಟಿಂಗ್ ಫಾರ್ ಲಾಯಲ್ಟೀಸ್ or interest. It includes an individual who has two relationships which are against each other when it comes to the loyalty of the person.
ಇಲ್ಲಿ ನೋಡಿ ಮತ್ತೊಂದು ಎಕ್ಸಾಂಪಲ್. A person can be loyal to a family business as well as being faithful to his employer. These business expect a person to pursue his or her best interest first. ಎರಡು ಕಡೆ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗೋದು ಕಷ್ಟ. ಸೊ in that case it may affect the job. Hence the situation of conflict arises. Duality ಆದ ಕೂಡಲೇ ಕಾನ್ಫ್ಲಿಕ್ಟ್ ಬರ್ತದೆ ಅಂತೇಳಿ. A conflict of interest can occur in various situations. Let us understand the conflict of interest with the help of a few examples. ಒಂದಿಷ್ಟು ಎಕ್ಸಾಂಪಲ್ಸ್ ಇದಾವೆ ನೋಡ್ರಿ ಇಲ್ಲಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲಿಯರ್. ನೋಡಿ, ಒಂದು ಸೂಪರ್ವೈಸರ್. A supervisor in an organization has a close family relationship with an employee he is supervising. ಸಂಬಂಧಿಕರು ಇರುವಂಥದ್ದು ಆ ಆರ್ಗನೈಜೇಷನ್ನಲ್ಲೇ. ಸೊ ಅವನ ಒಟ್ಟಿಗೆ ರಿಲೇಷನ್ಶಿಪ್ ಇದ್ದದ್ರಿಂದ ಇಂಟ್ರೆಸ್ಟ್ ಜಾಬ್ಗಿಂತ ಇಂಟ್ರೆಸ್ಟ್ ಅವನ ಕಡೆಗೆ ಹೆಚ್ಚಿಗೆ ತೋರಿಸುವಂಥದ್ದು ಅಂತ. ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಡೆವಲಪ್ ಮಾಡ್ತದೆ ಅಂತ. An employee participating in any promotion, recruitment, evaluation, etc. So, with whom they had or have a close financial or personal relationship, or the spouse of an employee is involved in the official work. ಮನೆಯವರು ಆಗಲಿ, ಫ್ಯಾಮಿಲಿ, ರಿಲೇಷನ್ಸ್, ಫ್ರೆಂಡ್ಸು ಯು ಕ್ಯಾನ್ ಟೇಕ್ ಸಮ್ಟೈಮ್ಸ್, ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಳ್ಳೋದು ಜಾಬ್. ಸೊ ಇವೆಲ್ಲ ಜಾಬ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನ ಡೆವಲಪ್ ಮಾಡುವಂಥದ್ದು, ಅರೈಸ್ ಮಾಡುವಂಥದ್ದು. Another example, a person is holding a position of authority in an organization which causes conflict with his or her interest with another organization. Or a purchasing manager of a company hires his relative, such as brother-in-law, provide retailing services for the lunch area of the company. ಸಂಬಂಧಿಕರನ್ನೇ ರೆಕಮೆಂಡ್ ಮಾಡೋದು ವಿದೌಟ್ going through the ethical issues or moral issues and all. So an employee is working part-time for a company which is in direct competition with the company where the employee has full-time job. ಅಂದರೆ ಡ್ಯುಯಾಲಿಟಿ ಇದೆ ಎರಡು ಕಡೆಗೆ. ಒಂದು ಕಡೆ ಪಾರ್ಟ್ ಟೈಮ್ ಮಾಡಿಕೊಂಡು ಮತ್ತು ಅದೇ ಕಂಪ್ನಿಗೆ ಏನು ಕ್ಲೈಂಟ್ಸ್ ಅಂತಿರ್ತಾರೆ ಅಥವಾ ಕಾಂಪಿಟೆನ್ಸ್ ಅಂತಿರ್ತಾರಲ್ಲ ಅವ್ರ ಜೊತೆನೂ ಮತ್ತೆ ವರ್ಕ್ ಮಾಡೋದು ಅಥವಾ ಫುಲ್ ಟೈಮ್ ವರ್ಕ್ ಮಾಡೋದು ಅಥವಾ ಬಿಸ್ನೆಸ್ ಮಾಡುವಂಥದ್ದು ಡ್ಯುಯಾಲಿಟಿ. ಆರ್ ಸೇ a purchasing manager's decisions are influenced by the gifts and trips given by the vendors. ಹಾಗಾದ ಕೂಡ ಏನು ಬ್ರೈಬ್ದು ಅಥವಾ ಗಿಫ್ಟ್ ಅಂಥೇಳಿ ಅದೆಲ್ಲ ಎಂಟ್ರಿ ಆಗ್ತದೆ. ಅವನ ಹತ್ರ ಗಿಫ್ಟ್ ತೊಗೊಂಡು ಅಥವಾ ಬ್ರೈಬ್ ತೊಗೊಂಡು ಅಲ್ಲಿಂದ ಆರ್ಡರ್ಸ್ ಎಲ್ಲ ತೊಗೊಳ್ಳೋದು ಅಂಥೇಳಿ ಪರ್ಚೇಸಿಂಗ್ ಆಯಾ ಸೆಕ್ಷನ್ನಲ್ಲಿ ಅಥವಾ ಆಯಾ ಡಿಪಾರ್ಟ್ಮೆಂಟಲ್ಲಿ ಎ ಕೈಂಡ್ ಆಫ್ ಸೇ ಸಿಚುವೇಶನ್ಸ್ ವಿಲ್ ಅರೈಸ್ which leads to the conflict of interest. A trainer who is hired by a company to provide training related to the software made used by the employees of the company, and if the trainer starts giving online classes to use software, would be a conflict of interest. So in this way the conflict arises. Here few types are there, COI, mainly three. One, actual
and second one apparent, and third one potential. ಸೊ ಎಕ್ಸಾಂಪಲ್ ಒಂದೊಂದು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಹೋಗ್ತದೆ. ಇನ್ಸ್ಟೆಡ್ ಆಫ್ ಟೋಟಲ್ ಎಕ್ಸ್ಪ್ಲನೇಷನ್. ಆ್ಯಕ್ಚುವಲ್ ಅಂತಂದರೆ ಏನು ನೋಡಿ. ಎ ಸಿವಿಲ್ ಇಂಜಿನಿಯರ್ ವರ್ಕಿಂಗ್ ಇನ್ ಎ PWD ಹ್ಯಾಸ್ ಎ ಫೈನಾನ್ಷಿಯಲ್ ಇಂಟ್ರೆಸ್ಟ್ in contracting company which has submitted a bid for the construction of a bridge. There may be a variety of interest. This leads to problem for his job and arises conflict. This is actual conflict. ಒಂದು ಸೆಕ್ಟರಲ್ಲಿ ಎಂಜಿನಿಯರ್ ಇದ್ದಾನೆ, ಕಾಂಟ್ರಾಕ್ಟ್ ಒಬ್ಬರು ಯಾರೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಸಬ್ಮಿಟೆಡ್ ಬಿಡ್ ಅಂದರೆ ಟೆಂಡರ್ ಅಂತ ಹೇಳಿ ಸಬ್ಮಿಟ್ ಮಾಡೋದಕ್ಕೆ ಅವನಿಗೆ ಬೇರೆ ಬೇರೆ ಇಂಟ್ರೆಸ್ಟ್ ಅರೈಸ್ ಆಯಿತು. ಅದನ್ನೇ ಪ್ರಿಫರ್ ಮಾಡೋದು ವಿತ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಥಿಂಗ್ಸ್ ಆ್ಯಂಡ್ ಆಲ್. ದೆನ್ that arises the actual conflict. Illa second, apparent. Suppose an engineer is paid on the basis of percentage on cost of the design. As a you can say ಅಂದ್ರೆ ಪಾರ್ಟ್ ಟೈಮ್ ಅಂತ ಹೇಳ್ಕೊಂಡು ತಗೊಳ್ಳಿ, ಪರ್ಸಂಟೇಜ್ ಮೇಲೆ ಹಿಂಗೆ ಒಂದು ವರ್ಕ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಡಿಸೈನ್ ಅಂತೇಳಿ. ಅವನಿಗೆ ಮತ್ತು ಬೇರೆ ಏನೂ ಇಲ್ಲ, ನೋ ಇನ್ಸೆಂಟಿವ್, ನಥಿಂಗ್ ಟು ಮೇಕ್ ಎ ಡಿಸೈನ್ ಎ ರೀಸನೇಬಲ್ ಆರ್ ಕಾಸ್ಟ್ ರೆಡ್ಯೂಸ್ ಮಾಡೋದು ಅಂಥದ್ದೇನಿಲ್ಲ. ಅವಾಗ ಏನಾಗ್ತದೆ, ಒಂದು ವೇಳೆ ಅವನಿಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದೆ ಅಥವಾ ಅದರ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತಂದರೆ ಆ ಡಿಸೈನದ್ದು ಕಾಸ್ಟ್ ಜಾಸ್ತಿ ಮಾಡಿಬಿಡೋದು, ಎಕ್ಸ್ಪೆನ್ಸಿವ್ ಆಗಿ ಮಾಡೋದು. ಅಂದರೆ ಅದು ಕಮಿಷನ್ ಬೇಸ್ಡ್ ಇದ್ದರೆ ಅಲ್ಲಿ ಕಮಿಷನ್ ಹೆಚ್ಚಿಗೆ ಸಿಗ್ತದೆ ಅಂಥೇಳಿ. ಸೊ ಇದೇನಾಗ್ತದೆ, ಲೀಡ್ಸ್ ಟು COI. Engineer can make design more expensive so as to get higher commission. ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅದನ್ನು ಡೆವಲಪ್ ಆಗ್ತದೆ, ಡೌಟು ಬರ್ತದೆ, ಅವನ ಎಬಿಲಿಟಿ ಮೇಲೂ ಸಂಶಯ ಬರೋ ಹಾಗೆ. ದಿಸ್ ಈಸ್ ಅಪ್ಯಾರೆಂಟ್ ಅಂತ ಹೇಳಿ ಸೆಕೆಂಡ್ ಟೈಪ್. ಆ್ಯಂಡ್ ಥರ್ಡ್ ಟೈಪ್ ಪೊಟೆನ್ಷಿಯಲ್, COI. Suppose an engineer extends his interest along with his job over his spouse, relative, friend. Then interest changes into closeness and in favor of outsider. This is the third type of conflict of interest, potential.